ರಾಜ್ಯದ ಸಾರಿಗೆ ಇಲಾಖೆ ಪದೇ ಪದೇ ಸದ್ದು ಮಾಡೋದು ಸುದ್ದಿಯಾಗೋದು ಆದಾಯ ಕೊರತೆಯ ವಿಚಾರಕ್ಕೆ. ಈಗ ಆದಾಯ ಕೊರತೆ ಸಂಕಷ್ಟದಲ್ಲಿ ರಾಜ್ಯ ಸಾರಿಗೆ ಇಲಾಖೆ ಸಿಲುಕು ಹಾಕೊಂಡಿದೆ. ಗ್ಯಾರಂಟಿ ಶಕ್ತಿ ಯೋಜನೆಗಿಂತ ಸರ್ಕಾರದ ಬೊಕ್ಕಸಕ್ಕೆ ಬರೆ ಬಿದ್ದಿದೆ. ಮಹಿಳೆಯರ ಉಚಿತ ಓಡಾಟ, ಪುರುಷ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗ್ತಾ ಇದೆ. ಸಿಎಂ ಗಮನಕ್ಕೆ ಆರ್ಥಿಕ ಹೊರೆ ಮಾಹಿತಿಯನ್ನ ಅಧಿಕಾರಿಗಳು ತಂದಿದ್ದಾರೆ. ಇಲ್ಲಿವರೆಗೂ ಉಚಿತ ಟಿಕೆಟ್ ಮೌಲ್ಯದ ಮೊತ್ತ 20,047 ಕೋಟಿ ರೂಪಾಯಿ. ಪುರುಷ ಪ್ರಯಾಣಿಕರ ಸಂಖ್ಯೆ 48%ದಿಂದ 36% ಇಳಿಕೆಯಾಗಿದೆ. ಉಚಿತ ಟಿಕೆಟ್ನಿಂದ ಸಾರಿಗೆ ಇಲಾಖೆಯ ಖಜಾನೆಗೆ ನಷ್ಟವಾಗ್ತಾ ಇದೆ. ನಗದು ಹರಿವಿನ ಕೊರತೆಯಾಗಿದೆ ಅಂತ ಸಿಎಂಗೆ ಮಾಹಿತಿಯನ್ನ ನೀಡಿದ್ದಾರೆ. ಈಗಾಗಲೇ ಬಿಎಂಟಿಸಿಯಲ್ಲಿ 44%, ಕೆಎಸ್ಆರ್ಟಿಸಿಯಲ್ಲಿ 33% ಟಿಕೆಟ್ ದರವನ್ನ ಹೆಚ್ಚಳವಾಗಿದೆ. ಕಳೆದ ಜನವರಿಯಿಂದ ಇಲ್ಲಿವರೆಗಿನ ಡೇಟಾ ನೋಡಿದ್ರೆ 15% ಹೆಚ್ಚಳವಾಗಿರೋದು ಗಮನಿಸಬೇಕು. ಅದಕ್ಕೆ ಬಹಳಷ್ಟು ಕಾರಣಗಳಿದೆ. ಪೆಟ್ರೋಲ್ ಹಾಗೆ ಡೀಸೆಲ್ ದರ ಏರಿಕೆಯಾಗಿರೋದು, ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಈಗ ಸದ್ಯದ ಮಟ್ಟಿಗೆ ಮತ್ತೆ ಸಂಕಷ್ಟಕ್ಕೆ ಸಿಲುಕಿರೋದು ಗೊತ್ತಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದ ಮೂಲಕ ನಮ್ಮ ಪ್ರತಿನಿಧಿ ಮಂಜು ಸಕ್ಕರ. ಮಂಜು, ಈಗ ಗೊತ್ತಾಗ್ತಾ ಇದೆ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಬರೆ ಬಿದ್ದಿರೋದು. ಸೊ ಯಾವ ರೀತಿ ಸರಿದೂಗಿಸ್ತಾರೆ, ಯಾವ ರೀತಿ ಇದನ್ನ ಸಮತೋಲನ ಮಾಡಬಹುದು ಅಂತ? ಡಯನಾ, ಈಗಾಗಲೇ ಏನು ರಾಜ್ಯ ಸರ್ಕಾರ ಅಂದ್ರೆ ಅಧಿಕಾರಕ್ಕೆ ಬಂದು 3 ವರ್ಷ ಕಳೆದೆ. 3 ವರ್ಷದಲ್ಲಿ ಮುಖ್ಯವಾಗಿ ಪ್ರಮುಖವಾಗಿ 5 ಯೋಜನೆ ಗ್ಯಾರಂಟಿಗಳನ್ನ ಇಟ್ಕೊಂಡು ಸರ್ಕಾರ ಮುನ್ನಡೆಸ್ತಾ ಇದೆ. ಸೊ ಅದರಲ್ಲಿ ಯಾವಾಗ ಶಕ್ತಿ ಯೋಜನೆಯಿಂದ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಅಂತ ಹೇಳಿ ಆಯ್ತು. ಸೊ ಅದರಿಂದ ಸಾಕಷ್ಟು ಸರ್ಕಾರದ ಬೊಕ್ಕಸಕ್ಕೆ ಅಂದ್ರೆ ಆದಾಯ ಬರ್ತಾ ಇಲ್ಲ. ಆದ್ರೂ ಕೂಡ ಅದನ್ನ ಶಕ್ತಿ ಯೋಜನೆಯನ್ನ ಮುಂದುವರಿಸುವಂತ ಕೆಲಸ ಮಾಡಿತ್ತು. ಜೊತೆಗೆ ಈಗ ಯಾವಾಗ ಅಂದ್ರೆ ಇದರಲ್ಲಿ 5 ಯೋಜನೆ ಅಡಿಯಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಮತ್ತೆ ಗೃಹಲಕ್ಷ್ಮಿಯಿಂದ ಸಾಕಷ್ಟು ಜನರಿಗೆ ಹಣ ಜಮೆ ಆಗ್ತದೆ. ಅಂದ್ರೆ ಡೆತ್ ಆಗಿರುವಂತವ್ರಿಗೂ ಕೂಡ ಜಮೆ ಆಗ್ತಾ ಇದೆ. ಇತ್ತ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಬೇರೆ ಹೊರ ರಾಜ್ಯದವರು ಸೇರಿದಂತೆ ಅಂಗಡಿ ಮಳಿಗೆಗಳು ಕೂಡ ಕರೆಂಟ್ ಹೋಗ್ತಾ ಇದೆ ಅಂತೇಳಿ ಸರ್ಕಾರಕ್ಕೆ ಮಾಹಿತಿ ಬಂತು. ಸೊ ಈ ಹಿನ್ನೆಲೆಯಲ್ಲಿ ಗೃಹಲಕ್ಷ್ಮಿ ಗೃಹ ಜ್ಯೋತಿಯನ್ನ ಪರಿಷ್ಕರಣೆ ಮಾಡುವಂತ ಸಂದರ್ಭದಲ್ಲಿ ಪರಿಷ್ಕರಣೆಗೆ ಸಭೆಯನ್ನ ಕರೆದಿದ್ದು ಸರ್ಕಾರ. ಸೊ ಇವೆರಡು ಪರಿಷ್ಕರಣೆಗೆ ಮುಂದಾಗಿತ್ತು. ಅದರ ಬೆನ್ನಲ್ಲೇ ಅಧಿಕಾರಿಗಳು ಶಕ್ತಿ ಯೋಜನೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಸಾಕಷ್ಟು ಹೊಡೆತ ಆಗ್ತಿದೆ ಅಂತೇಳಿ ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ 48% ಮಹಿಳೆಯರು, 48% ಪುರುಷರು, ಇನ್ನ 4% ಅದರ್ಸ್ ಅನ್ನ ನೋಡ್ಕೊಂಡ್ರೆ ಈ 48 ಅಲ್ಲಿ ಕಂಪ್ಲೀಟ್ 36ಗೆ ಪುರುಷರ ಪ್ರಯಾಣ ಇಳಿಕೆ ಆಗಿರುವುದು ಅಂತೇಳಿ ಮಾಹಿತಿ ಕೊಟ್ಟಿರುವಂತದ್ದು. ಅಂದ್ರೆ ಶಕ್ತಿ ಯೋಜನೆಯಿಂದ ಮಹಿಳೆಯರು ಅತಿ ಹೆಚ್ಚಾಗಿ ಓಡಾಡ್ತಾ ಇದ್ದಾರೆ. ಸೊ ಹೀಗಾಗಿ ಪುರುಷರು ಕೂಡ ಬರ್ತಾ ಇಲ್ಲ. ಸೊ ಇದರಿಂದ ಪುರುಷರು ಬಂದ್ರೆ ನಮ್ಗೆ ಅಂದ್ರೆ ಟಿಕೆಟ್ ಅನ್ನ ಖರೀದಿ ಮಾಡ್ತಿರೋ ಹಣ ಕೊಟ್ಟು. ಆದ್ರೆ ಪುರುಷರ ಪ್ರಯಾಣನೇ ಈಗ ಕಡಿಮೆ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಸರ್ಕಾರ ಅಂದ್ರೆ ಟಿಕೆಟ್ ಖರೀದಿಸಿ ಹಣ ಅಂದ್ರೆ ಸಾರಿಗೆ ಇಲಾಖೆಗೆ ದುಡ್ಡು ಬರ್ತಾ ಇಲ್ಲ ಅಂತೇಳಿ ಈಗ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸಿಎಂಗೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಇದನ್ನ ಈಗಾಗಲೇ ಗೃಹ ಜ್ಯೋತಿ ಮತ್ತೆ ಗೃಹಲಕ್ಷ್ಮಿ ಪರಿಷ್ಕರಣೆಗೆ ಮುಂದಾಗಿರುವಂತಹ ಸರ್ಕಾರ ಶಕ್ತಿ ಯೋಜನೆ ಅಡಿಯಲ್ಲಿ ಯಾವ ರೀತಿ ಪರಿಷ್ಕರಣೆ ಮುಂದಾಗುತ್ತೆ ಅಥವಾ ಸರ್ಕಾರದ ಬೊಕ್ಕಸಕ್ಕೆ ಬರುವಂತಕ್ಕೆ ಏನಾದ್ರು ಮುಂದಿನ ಯಾವ ನಿರ್ಧಾರ ತಗೊಳ್ತಾರೆ ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ.